ಸರ್ ಈಗ ನೀವು ಒಂದು ಮಾತು ಹೇಳಿರೋದಕ್ಕೆ ನಾನು ಹ್ಯಾಡ್ ಆನ್ ಮಾಡಕ್ಕೆ ಹೋಗ್ತೀನಿ. ಲಾಸ್ಟ್ ಟೈಮು ಕೂಡ ಕೇಳಿದ್ದೆ ಸಾಕಷ್ಟು ಅದಾದ ನಂತರನೂ ಕೂಡ ಏನಂದರೆ ದರ್ಶನ್ ಅವರು ಹೊರಗಡೆ ಇದ್ದಾಗ ಅವ್ರಿಗೆ ಲಾಭವನ್ನು ಮಾತ್ರ ನೋಡ್ಕೊತಾರೆ ಒಂದಷ್ಟು ಜನ ನಟರು. ಟೀಸರ್ ಲಾಂಚ್ ಆಗಿರ್ಬೋದು, ಸಾಂಗ್ ಲಾಂಚ್ ಆಗಿರ್ಬೋದು, ಅಥವಾ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಆಗಿರ್ಬೋದು, ಇದಾಗಿರ್ಬೋದು. ಕಷ್ಟ ಕಾಲದಲ್ಲಿ ಯಾರೂ ಕೂಡ ಕೈಗೊಳ್ಳಲ್ಲ. ಆದರೂ ಕೂಡ ನೀವು ದರ್ಶನ್ ಅವರ ಬಳಗದಲ್ಲಿ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ನಿಮ್ಮ ಮೇಲೇ ಆರೋಪಗಳನ್ನು, ಒಂದು ಸುರಿಮಳೆಯನ್ನು ಸುರಿಸ್ತಾರೆ, ಬ್ಲೇಮ್ ಮಾಡ್ತಾರೆ ಅನ್ನುವಂಥದ್ದು. ಅದು ಎದುರಾಗಿರ್ಬೋದಲ್ಲ ಈ ಕ್ವಶನ್ ಮಾರ್ಕ್ ನಿಮ್ಮಲ್ಲಿ? ನನಗೇನಿಲ್ಲ ಸರ್, ನಾವೆಲ್ಲ ಎಲ್ಲ ಬರುತ್ತೆ ಅಂತ ಗೊತ್ತಿದ್ದೇನೆ ನಾವು ತಲೆ ಕೆಡಿಸ್ಕೊಂಡು ನಿಂತಿದ್ದು. ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡಿಕೊಂಡು ಇವಾಗ ಕುತ್ಕೊಂಬಂದು ಮೀಡಿಯಾ ಮುಂದೆ ಮಾತಾಡ್ತಾರಲ್ಲ, ಅಂತ ನನ್ನ ಮಕ್ಕಳು ನಾವಲ್ಲ. ನಾವೆಲ್ಲ ಇಳಿಬೇಕಿನ್ನ ಮುಂಚೆ ನಾವೆಲ್ಲದಕ್ಕೂ ರೆಡಿ. ನಾವು ಒಬ್ಬ ವ್ಯಕ್ತಿನ ಇಷ್ಟಪಡ್ತೀವಿ ಅಂದಮೇಲೆ ಅದು ಎಂಥದೇ ಬರಲಿ, ನಾನು ಅವತ್ತು ಹೇಳಿದೆ ಎಂಥದೇ ಬರಲಿ ಅವ್ರನ್ನ ಸಹಾಯವನ್ನು ನಾವು ಬಿಡಲ್ಲ. ನಾವು ಆ ಪ್ರೀತಿಯ ಮನುಷ್ಯನ ನಿಂತ್ಕೋತೀವಿ, ಅದೇನೇ ಆಗೋಗ್ಲಿ ಅಂತ. ಆಗ ಇನ್ನೊಂದಾಗಿರೋದು ಪೊಲೀಸ್ದಾಗಿರೋ ಮತ್ತೊಂದಾಗಿ ನಮ್ಮೇಲೆ ಏನೇನೋ ನಡೀತು, ನಾವು ತಲೆ ಕೆಡಿಸ್ಕೊಂಡಿಲ್ಲ, ನಿಂತ್ಕೊಂಡ್ವಿ. ಇವೆಲ್ಲ ಬರುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಮಲೆ ಕೂತ್ಕೊಂಡ್ಬಿಡೋಕ್ಕಾಗತ್ತಾ? ಕೂತ್ಕೊಂಡು ಎಲ್ಲ ಮಾತಾಡ್ತಲ್ಲ, ಇದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋ ಮೇಲೊಬ್ಬ ಅವನೇ ಸರ್, ಲೆಕ್ಕ ಕರೆಕ್ಟ್ ಆಯ್ತು ಅಷ್ಟಾಗಿ. ಸ್ಟಾರ್ ವಾರ್ ಬಗ್ಗೆ ಯಾವ ಸ್ಟಾರ್ ವಾರು ಇಲ್ಲ ಸರ್, ಏನೂ ಇಲ್ಲ. ಇಲ್ಲಿ ಕೆಲವರು ಆಗದೇ ಇರೋ ನನ್ನ ಮಕ್ಕಳು ಕುತ್ಕೊಂಡು ಮಾಡೋ ಕೆಲಸಗಳು ಎಲ್ಲರೂ ಅವರು ಚೆನ್ನಾಗಿರ್ತಾರೆ. ಎಲ್ಲ ಚೆನ್ನಾಗಿರ್ತಾರೆ, ಅವ್ರವ್ರ ಪಾಡ್ಗೆ ಸ್ಟಾರ್ ಅಷ್ಟೇ ಸ್ಟಾರ್ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಮಧ್ಯಾಹ್ನ ನೌಟಂಕಿ ಆಟಗಳು ಆಡ್ತಾರೆ, ನನ್ನ ಮಕ್ಕಳು ಮಾಡೋ ಕೆಲಸ ಇದೆ ಅಷ್ಟೇ. ಎಸ್ ಸರ್, ನೀವು ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತಾಗಲೂ ಕೂಡ ಕಿಚ್ಚ ಸುದೀಪ್ ಸರ್ ನಿಮ್ಮನ್ನ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಅದು ನೋಡಿದೆ ಸರ್, ತುಂಬ ಖುಷಿ ಆಯಿತು. ಈಗ ಅದೇ ಹೇಳೋದು ಸರ್, ದೊಡ್ಡವರು ಅಂತ ಏನಕ್ಕೆ ಹೇಳ್ತಾರೆ ಅನ್ನೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಏನು ಅಂತ. ಅದಕ್ಕೆ ದೊಡ್ಡ ಮಾತುಗಳು ಆಡ್ತಾರೆ. ಈಗ ಕೆಲವು ಕೈಯಲ್ಲಿ ನನ್ನ ಮಕ್ಳು ಆಗದಿರೋ ಇರ್ತಾರೆ ಗೊತ್ತಾ, ಅವ್ರು ಮಾತಾಡೋ ಮಾತುಗಳು ಇಂಥವು. ಸೊ ಈಗ ಅವರೆಲ್ಲೋ ಕೂತ್ಕೊಂಡು ಇವಾಗ ನೋಡೋ ಅದು ಹೇಳ್ತಾರಲ್ಲ ಸರ್, ಬೀಂಗ ದೊಡ್ಡ ಮನುಷ್ಯ ಆಗ ಮಾತಾಡೋ ಮಾತದು ಯಾವ ಥರ ಹೇಳಿದ್ರು ನಮಗೆ ಖುಷಿ ಆಯಿತು. ಅಂಥದ್ದು ಮಾತಾಡಬೇಕು ಹೊರತು ಎಲ್ಲೋ ಕೂತ್ಕೊಂಡ್ಬಿಟ್ಟು ಇಲ್ದಿರೋನೆಲ್ಲ ಕೂತ್ಕೊಂಡು ಮಾತಾಡ್ತಾರಲ್ಲ, ಅದನ್ನ ನೋಡಿ ಕಲಿಬೇಕು ಸರ್. ಅಂಥ ದೊಡ್ಡ ಮನುಷ್ಯಗಳು ಹಂಗೆ ಮಾತಾಡ್ತಾರೆ ಅಂದಾಗ ಇವ್ನು ಯಾವ ಲೆಕ್ಕ ನಮ್ಗೆ ಅದಕ್ಕೆ ಅಂದ್ರೆ ಮಾತುಗಳು ತಲೆ ಕೆಡಿಸ್ಕೊಂಡು ಸುಮ್ಮನೆ. ಡೆವಿಲ್ ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಮೇಲೆ ಕೂಡ ಒಂದಷ್ಟು ಆರೋಪಗಳು ಬರುತ್ತೆ. ಕಿಚ್ಚ ಸುದೀಪ್ ಅವರು ಪೈರಸಿ ಬಗ್ಗೆ ಮಾತನಾಡಿದ್ರೆ ಇವ್ರು ಇನ್ನೊಂದ್ರ ಬಗ್ಗೆ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಅದಕ್ಕೂ ಒಂದು ಲಿಂಕ್ ಮಾಡ್ತಾರೆ. ಅದೇ ಹೇಳಿದ ಸರ್, ಮಧ್ಯೆಲ್ಲ ನೌಟಂಗಿಗಳಿಂದ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದು ಚೆನ್ನಾಗೇ ಇರ್ತಾರೆ ಬಿಡಿ, ಏನು ಮಾಡೋಕ್ಕ. ಲೈಕ್ ಈಗ ಇನ್ನೊಂದೇನಂತಂದರೆ, ಡೆವಿಲ್ ಸಿನಿಮಾ ಸಂದರ್ಭದಲ್ಲಿ ದರ್ಶನ್ ಸರ್ ಇಲ್ಲ ಅಂತಂದ್ರೂ ಕೂಡ ಅವರ ಅಭಿಮಾನಿಗಳಿಗೆ 1-2 ವರ್ಷಗಳ ನಂತರ ಸಿಕ್ಕಿರುವಂತಹ ಸಿನಿಮಾ ಅದು. ಅವರ ಸಾರಥಿಯಾಗಿ ನೀವು ವಿಜಯಲಕ್ಷ್ಮಿ ಅವರೊಟ್ಟಿಗೆ ಕೂತ್ಕೊಂಡು ಸಿನಿಮಾವನ್ನು ನೋಡ್ತೀರಾ, ಮುನ್ನಡೆಸ್ಕೊಂಡು ಹೋಗ್ತೀರಾ. ಸೊ ಆ ಒಂದು ಅನುಭವದ ಬಗ್ಗೆ ದರ್ಶನ್ ಅವರನ್ನು ಭೇಟಿ ಆದಾಗ ಏನು ಹೇಳಿದ್ರು ಅಂತ? ಇಲ್ಲ, ಖುಷಿ ಇದೆ ಸರ್. ನಾವೆಲ್ಲೋ ಇದನ್ನು ಯಾರಿಗೋ ತೋರಿಸ್ಬೇಕು ಮಾಡೋಕ್ಕಂತಿಲ್ಲ ಸರ್. ನಾವು ಯಾವತ್ತಿಗೂ, ಆಮೇಲೆ ಅಕ್ಕವರು ಅಷ್ಟೇ, ಎಷ್ಟೋ ವರ್ಷ ಆಗಿತ್ತು ಅಂತ ಅವ್ರ ಪಾಪ ಸಿನಿಮಾ ಎಲ್ಲ ನೋಡಿ ಥಿಯೇಟ್ರಿಗೆ ಹೋಗಿ. ಸೊ ಎಲ್ಲರೂ ಕೂತ್ಕೊಂಡು ಪ್ಲ್ಯಾನ್ ಮಾಡೋಕ್ಕಾರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಡಿರೋಕ್ಕಾಯ್ತು, ಹೋಗೋಣ ಫಸ್ಟ್ ಹಿಂಗಿರೋ ಅಣ್ಣ ಇದ್ದನ್ನ ನೀವು ನಿಂತರೆ ಇವಾಗ ಏನೇ ಆಗಲಿ ಸರ್, ಇವಾಗ ಏನು ಅಣ್ಣನ ಬಳಗ ಇದೆ, ಇವಾಗ ಅಣ್ಣನ ಸೆಲೆಬ್ರಿಟೀಸ್ಗಳು, ಆ ಬಳಗಕ್ಕೆ ಒಂದು ಧೈರ್ಯ ಅನ್ನೋದು ಬೇಕೀಗ ಈ ಪ್ರೆಸೆಂಟ್ ಸಿಚುವೇಶನ್ಗೆ. ಅದಕ್ಕೆ ಇದಾಗಿ ನಾವೆಲ್ಲ ಪ್ಲ್ಯಾನ್ ಮಾಡೋಕೆ ನೀವು ನಿಂತ್ಕೋಬೇಕಾಗುತ್ತೆ. ಈಗ ಪ್ರೆಸೆಂಟ್ ಈ ಸಿಚುವೇಶನ್ ನೀವು ನಿಂತ್ಕೋಬೇಕು, ಬಿಕಾಸ್ ಅವ್ರಿಗೇನೋ ಒಂದು ಬೇಕು ಧೈರ್ಯ. ಆ ಧೈರ್ಯ ಸಾಕು, ದೇ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಅನ್ನೋದು. ಸೊ ಅವ್ರು ಅದಕ್ಕೇನೆ ಖುದ್ದಾಗಿ ಬಂದು ಸಿನಿಮಾ ನೋಡಿ ಖುಷಿಪಟ್ಟು ಆನಂದ ಮಾಡೋದು. ವಿನೀಶ್ ಆಗಿರ್ಬೋದು, ಅಕ್ಕ ಅವರಾಗಿರ್ಬೋದು, ಎಲ್ಲ ಪ್ಲ್ಯಾನ್ ಮಾಡಿ. ರೀಸೆಂಟಾಗಿ ಯಾವಾಗ ಭೇಟಿ ಆಗಿತ್ತು? ನಾವು ಯೂಶ್ವಲಿ ಹೋಗ್ತಾ ಇರ್ತೀನಿ ಸರ್. ನಮ್ಮ ಪ್ರತಿ 1 ವೀಕ್ 1-2 ಆರ್ ಒನ್ಸ್ ನನಗೆ ಯಾವ ಫ್ರೀ ಇರ್ತೀನಿ ನಾವು ಹೋಗಿ ಬರ್ತೀನಿ. ಹಯಗ್ರೀವ ಸಿನಿಮಾದ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರಾ? ಖಂಡಿತ ರಿಲೀಸ್ ಇದೆ. ಅದೇ ಆ್ಯಸ್ ಯೂಶ್ವಲ್ ಅದೇ ಒಂದು ಬೇಜಾರಿದೆ. ಲೈಕ್ ಯೂಶ್ವಲಿ ಎಲ್ಲ ಸಿನಿಮಾನೂ ಅವ್ರು ಇದ್ದಾಗೇ ನಾನು ರಿಲೀಸ್ ಮಾಡ್ತಾರೆ. ಬಟ್ ಕಾರಣಾಂತರಗಳಿಂದ ಇವತ್ತು ಅವ್ರು ಇಲ್ಲೇ ಇರ್ಬೋದು. ಬಟ್ ನೋಡುವ, ದೇವ್ರ ಇಚ್ಛೆ ಆದರೂ ಆಗ್ಬೋದು, ಒಳ್ಳೇದಾಗ್ಬೋದು. ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಅಂತ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಒಬ್ಬರು ಕಿಚ್ಚ ಸುದೀಪ್ ಅವರಾದರೆ, ಇನ್ನೊಬ್ಬರು ದರ್ಶನ್ ಸರ್. ಬಿಕಾಸ್ ಯಾಕೆಂತಂದರೆ ಆ ಆರ್ಡಿ ಕಟ್ಔಟ್ಗಳನ್ನು ಅವರಿಬ್ಬರು ಕಾಕಿ ತೊಟ್ಕೊಂಡ್ಬಂದರೆ ಮರೆಯೋದಕ್ಕೆ ಆಗೋದಿಲ್ಲ. ಆ ಒಂದು ಸಾಲಿಗೆ ನೀವು ಕೂಡ ಸೇರ್ಪಡೆ ಆಗ್ತೀರಾ? ಆ ಸಾಲಿಗೆಲ್ಲ ಸೇರಲ್ಲ ಸರ್, ಆ ಸಾಲಿಗಿಂತ ಕೆಳಗಡೆ ಇರ್ತೀವಿ ನಾವು. ಬಟ್ ಅವ್ರುಗಳೆಲ್ಲ ಯಾವ್ದಾದ್ರು ದೊಡ್ಡ ಸ್ಥಾನ ನೋಡೋದು, ದೊಡ್ಡ ಕಲಾವಿದರಾಗಿರೋದು, ಅವ್ರನ್ನ ನೋಡೇ ನಾವು ಇನ್ಸ್ಪೈರ್ ಆಗ್ತೀವಿ ಹೊರತು ನಾವುಗಳು ಆ ಸಾಲಿಗೆ ಸೇರೋಕ್ಕಾಗಲ್ಲ. ಸೊ ಅವರ ಕಡೆಯಿಂದ ಏನಾದರೂ ಈ ಥರ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ? ಪಾಪ ಅವ್ರಿಗೆ ಈಗಿರೋ ಸಿಚುವೇಶನ್ಲೇ ಸರ್, ಪಾಪ ನಾವು ಅದನ್ನ ಕೇಳೋಕ್ಕಾಗುತ್ತೆ ಹೇಳಿ. ಬಟ್ ಗೊತ್ತು ಅವ್ರಿಗೆ ಸಿನಿಮಾ ಮಾಡ್ತೇವೆ ಅಂತೆಲ್ಲ ಪ್ರತಿಯೊಂದು ಏನು ಮಾತಾಡೋದು. 27ಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸರ್, ಏನು ಹೇಳ್ತೀರಾ? ಇಲ್ಲ ಸರ್, ಇದೇ ಫೆಬ್ರವರಿ 27ನೇ ತಾರೀಕು ಹಯಗ್ರೀವ ನನ್ನ 5ನೇ ಚಿತ್ರ ಕರ್ನಾಟಕದ ಜನರ ಮುಂದೆ ಬರ್ತಾಯಿದ್ವಿ. ಆದಷ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಜೊತೆಗೆ ಪೈರಸಿ ಅನ್ನೋದನ್ನ ದಯವಿಟ್ಟು ನಿಲ್ಲಿಸಿ. ಅದರಿಂದ ಎಷ್ಟೋ ಜನಕ್ಕೆ ನೀವು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಎಷ್ಟೋ ಜನ ಕಾರ್ಮಿಕರುಗಳು ಈ ಸಿನಿಮಾ ರಂಗದಿಂದ ಕೆಲಸ ಮಾಡ್ತಾ ಇರ್ತಾರೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರ ನೋಡಿ, ಹಾಗೆ ನಮ್ಮ ಹಯಗ್ರೀವ ಚಿತ್ರತಂಡನ ಆರೈಸಿ ಅಂತ ಕೇಳ್ಕೊಂಡು ಸರ್. 2026 ಧನ್ವೀರ್ ಅವ್ರ ಲೈಫಲ್ಲಿ ಏನೆಲ್ಲ ಇಂಪ್ಯಾಕ್ಟ್ ಮಾಡ್ತು ಅಂತ ಶುರುವಿನಲ್ಲಿದ್ದೀವಿ? ಏನಿಲ್ಲ, ನಮ್ದೇನಿಲ್ಲ ಸರ್. ನಂದೇನು ಅಂದರೆ ಹಿಂಗೆ ಆಗಬೇಕು ಹಂಗೆ ಆಗ್ಬೋದು ಅಂತೇನಿಲ್ಲ. ಏನು ನಡಿಬೇಕೋ ನಡೆಯುತ್ತೆ, ಎಲ್ಲ ಮೇಲೆ ಡಿಸೈಡ್ ಆಗಿಬಿಡುತ್ತೆ. ನಾವು ಪಾತ್ರಧಾರಿಗಳು ಅಷ್ಟೇ, ಸುಮ್ಮನೆ ಏನು ಹೋಗ್ತಾ ಇರೋದು ಅಷ್ಟೇ. ಗೋ ವಿತ್ ದ ಫ್ಲೋ.
ಫೆಬ್ರವರಿ 14 ಬರ್ತಾ ಇದೆ ಸರ್. ಯಾವ 14th ಇಲ್ಲ ಸರ್, ನಮ್ಗೆ ಸಿನಿಮಾ ಅಷ್ಟೇ, ನಮ್ಗೆ ಆ ಥರದ್ದೆಲ್ಲ ಟೈಮ್ ಇಲ್ಲ, ನೀವು ಸುಮ್ಮನೆ ಫೆಬ್ರವರಿ 14 ಸರ್. ಇಲ್ಲ ಸರ್, ಈಗ ಸಾಂಗ್ ಮೂಲಕ ಎಂಟರ್ಟೈನ್ ಮಾಡ್ತಿದ್ದಾರೆ ಸರ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ಮೊದಲನೇ ಮಾತು ಹಯಗ್ರೀವ ಸಿನಿಮಾದು. ಸೊ ಪರ್ಸ್ನಲ್ ಆಗಿ ಒಂದಷ್ಟು ಜನ ನಿಮ್ಮ ಮೇಲೆ ಹುಡುಗಿರು ಇರ್ತಾರಲ್ಲ, ಸೊ ಅವ್ರಿಗೆ ಏನು ಹೇಳ್ತೀರಾ, ಯಾವ ರೀತಿ ವ್ಯಾಲೆಂಟೈನ್ಸ್ ಡೇ ವಿಶ್ ಹೇಳ್ತೀರಾ ಅಂತ? ಎಲ್ಲ ಅವ್ರ ಬಾಯ್ ಫ್ರೆಂಡ್ಗಳ ಜೊತೆ ಖುಷಿಯಾಗಿ ಹೋಗಿ ಬರೋವತ್ತ ಅಂತ ಕೇಳ್ಬೋದು. ಇನ್ನೇನು ಹೇಳಿ ಸರ್, ನಾನು ಕೇಳಿದ್ರೆ ಅವ್ರ ಗರ್ಲ್ ಫ್ರೆಂಡ್ ಹುಡುಗಿಗಳಿದ್ರೆ ಅವ್ರ ಬಾಯ್ ಫ್ರೆಂಡ್ ಜೊತೆ ಹೋಗಿ ಬರೋವ ಅಂತ ಕೇಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು, ಯಾಕಂತಂದ್ರೆ ವರ್ಷಕ್ಕೆ ಒಂದು ಸಿನಿಮಾದ ಮೂಲಕ ಬರ್ತಾ ಇದ್ರೆ, ಅಂದ್ರೆ ಅದೇ ಪ್ಯಾಟರ್ನಲ್ಲಿ ಬರ್ತಾ ಇದ್ರೆ, ಒಂದಲ್ಲ ಎರಡೆರಡು ಸಿನಿಮಾಗಳು ಬರೋ ಹಾಗೆ. ಖಂಡಿತ ಸರ್. ಪ್ರತಿಯೊಂದು 6 ತಿಂಗಳಿಗೂ ನಿಮ್ಮನ್ನ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಬೆಳ್ಳಿ ಪರದೆಯಲ್ಲಿ ನೋಡುವಂತಾಗಲಿ, ಹಯಗ್ರೀವ ಸಿನಿಮಾ ನಿಮ್ಮ ಒಂದು ಕೆರಿಯರಲ್ಲಿ ಒಂದು ಗ್ರಾಫ್ ಆಗುವಂತಹ ಒಂದು ಸಿನಿಮಾವಾಗಲಿ, ಮತ್ತಷ್ಟು ಅವಕಾಶಗಳು, ಹಾಗೆಯೇ ನಿಮ್ಮ ಒಂದು ಅಭಿಮಾನ ಪ್ಲಸ್ ಅಭಿನಯದ ಒಂದು ವ್ಯಕ್ತಿತ್ವವನ್ನು ತೋರಿಸುವಂತಹ ಸಿನಿಮಾ ಆಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಧನ್ವೀರ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಇದೇ ತಿಂಗಳ 27ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಹಯಗ್ರೀವ ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಬೆಳಗೋದಕ್ಕೆ ಬರ್ತಾ ಇದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಹಯಗ್ರೀವ ಸಿನಿಮಾವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.